ಅಮ್ಮಯ್ಯ ಶೋಭಾ, ಬಲ್ಗಾಲಾಗೆ ಆ ಸೇರ್ನ ಒದ್ಬಿಟ್ಟು ಒಳಗೆ ಬರವ. ಇರಜ್ಜಿ, ಆರತಿ ಮಾಡಿರೋದು ಅಣ್ಣ ನನಗೆ ಕಾಸೆ ಹಾಕಿಲ್ಲ. ಲೇ ಐಶು, ಏನೇ ನಿಂದು? ಯಾಕೋ ಅಣ್ಣ, ಆರತಿ ಮಾಡಿದ್ರೆ ಎಲ್ರಿಗೂ ನೀನ್ ಕಾಸು ಹಾಕ್ತೀಯ, ನನಗೆ ಮಾತ್ರ ಹಾಕಿಲ್ಲ. ನೀನ್ ನನ್ನ ತಂಗಿ ಅಲ್ವಾ, ಅದಕ್ಕೆ ಹಾಕಿಲ್ಲ ನಾನು. ತಂಗಿ ಆಗ್ಬಿಟ್ರೆ ನಾನೇನು ಆರತಿ ಮಾಡಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆರತಿ ಮಾಡಿದ್ದೀನಿ, ಇದೆಷ್ಟು ದೊಡ್ಡ ಪುಣ್ಯದ ಕೆಲಸ ಗೊತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಕಾಸು ಹಾಕು ಅಷ್ಟೇ. ಹಾಕಪ್ಪಯ್ಯ, ಕೊಡು, ಕಾಸು ಕೊಡು. ಪರವಾಗಿಲ್ಲ ಬಿಡಜ್ಜಿ, ಐಶು ತಾನೇ, ಕೊಡ್ದಿದ್ರು ನಡೆಯುತ್ತೆ. ಹೌದಾ? ಹಂಗಾದ್ರೆ ಒಳಗಡೆ ಬಿಡೋದೇ ಇಲ್ಲ, ನೀವಿಬ್ರು ಇಲ್ಲೇ ನಿಂತ್ಕೊಬೇಕು. ಅದಕ್ಕೆ ಇವತ್ತೆಲ್ಲ ಇಲ್ಲ ನೀನು. ಜೈ, ಕಾಸು ಕೊಡು. ನೋಡೋಣ ಇರು ಶೋಭಾ, ಇಲ್ಲೇ ಇರಬೇಕು ಅಂತ ಹೇಳ್ತಿದ್ರಲ್ವಾ, ನೋಡೋಣ. ಇವ್ರು ತಾನೇ ಹೆಣ್ಣುಗಳನ್ನ ಒಳಗಡೆ ಸೇರಿಸ್ಕೊಬೇಕಾಗಿರೋದು. ನೋಡೋಣ ಅದೆಷ್ಟೊತ್ತು ಇಲ್ಲೇ ಇರಿಸ್ತಾರೆ ಅಂತ. ಅಯ್ಯ, ಬೆಳಗಿಂದ ಓಡಾಡಿ ಕಾಲುಗಳೆಲ್ಲ ನೋಯ್ತಾವೆ, ಕೊಟ್ಬಿಡಪ್ಪ ಅಂತ ಹೋಗೋಣ ಒಳಕ್ಕೆ. ನಿಜವಾಗ್ಲೂ ಅಣ್ಣ, ನೀನೇನಾದ್ರೂ ದುಡ್ಡು ಕೊಟ್ಟಿರಂದ್ರೆ ನೀನು ಒಳಗಡೆ ಬಿಡೋದೇ ಇಲ್ಲ. ಆಯ್ತಿರೇ, ಕೊಡ್ತೀನಿ ತಗೋ. ಹಾ, ಕೇಳಿದ್ರೆ ಮಾತ್ರ ಕೊಡ್ತಾನೆ, ಇಲ್ಲಾಂದ್ರೆ ಕೊಡೋದೇ ಇಲ್ಲ. ಇಷ್ಟೊಂದೆಲ್ಲ ದುಡ್ಡು ಉಳ್ಸೋಕ್ ಕಂಜೂಸ್ ಮಾಡ್ಬೇಡ್ವಾ ಅಣ್ಣ. ಇನ್ನೆಲ್ಲ ಐಶು ದುಡ್ಡು ಉಳ್ಸೋದು? ನಿಮ್ಮ ಅದಕ್ಕೆ ಬಂದಿದ್ದಾಳಲ್ಲ. ಪ್ರಮೀಳಕ್ಕ, ಆಮೇಲೆ ಕೊಡ್ತೀನಿ ನಿಮ್ಗೆ. ಆಯ್ತಾಯ್ತು, ನೀನೇ ಕಳವ. ಅದಕ್ಕೆ ಬಲ್ಗಾಲಿಟ್ಟು ಒಳಗ್ ಬನ್ನಿ, ಸೇರು ಒದ್ಬಿಟ್ಟು ಬರ್ಬೇಕು. ಸೋಬಿ, ಬಲ್ಗಾಲಿಟ್ಟು ಒಳಗೆ ಹೋಗಮ್ಮ, ಸೇರೋದು. ಜಯಕುಮಾರ, ನೀನು ಬಾರಪ್ಪ, ಇಬ್ರು ಜೊತೆಗೆ ಬರ್ರಿ. ಏಮ, ದೀಪ ರೆಡಿ ಐತೆನಮ್ಮ? ಹ್ಞೂ, ಎಲ್ಲ ರೆಡಿ ಐತೆ, ಬರ್ರಿ. ಜಯಕುಮಾರ, ಇಬ್ರು ಮೊದ್ಲು ಹೋಗ್ಬಿಟ್ಟು ದೇವ್ರ ಮನೆಗೆ ದೀಪ ಹಚ್ಬಿಟ್ಟು ದೇವ್ರಿಗೊಂದು ಕಡ್ಡಿ ಹಚ್ಚಿಕ್ಕೆ ನಮಸ್ಕಾರ ಮಾಡ್ಕೊಳ್ರಪ್ಪ. ಆಯ್ತಜ್ಜಿ. ಶೋಭಾ, ಬಾ ಹೋಗೋಣ. ಪುಟ್ಟಕ್ಕ, ಲಕ್ಷ್ಮಿ, ಸವಿತಾ, ಮೊದಲ್ತಮ್ಮ, ಬರ್ರಿ ಎಲ್ಲ ಒಳಗೆ. ಆಯ್ತು, ಆ ಕೆಂಪು ನೀರ್ನ ಗೇಟ್ ಹತ್ರಕ್ಕೆ ಸೆಲ್ಬಿಟ್ಟು ಬಾರವ. ಅಜ್ಜಿ, ಆಯ್ತು. ಆಂಟಿ ಬನ್ನಿ ಒಳಗೆ. ಬೀಗ್ತೇಮ್ಮ, ಬರ್ರಿ ಒಳಕ್ಕೆಲ್ಲ. ಅಜ್ಜಿ, ಶಾಸ್ತ್ರಗಳೆಲ್ಲ ಮುಗೀತಾ? ಅಯ್ಯ, ಅದ್ಯಾಕಪ್ಪ ಹಿಂಗ್ ಅರ್ಜೆಂಟ್ ಮಾಡ್ತಿ? ಇನ್ನ ಹೆಣ್ಮಗ ಅಡ್ಗೆ ಮನ್ಗೆ ಹೋಗ್ಬಿಟ್ಟು ಹಾಲು ಕುಸ್ಬೇಕು, ತಡಿ ಹಂಗೆ. ಆಗಲ್ಲ ಅಜ್ಜಿ, ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡೋಣ ಅಂತ. ಅಯ್ಯಯ್ಯ, ಯೂಟೊತ್ತೆ ಇದ್ದಿ ಅಂತ ಇರು, ಇನ್ನೊಂದು 10 ನಿಮಿಷದಾಗೆಲ್ಲ ಏನಿಲ್ಲ. ಅಮ್ಮ ಸೋಬಾ, ಹೋಗಮ್ಮ ಅಡ್ಗೆ ಮನೆಗೆ. ಒಂದ್ ಸ್ವಲ್ಪ ಹಾಲು ಐತೆ, ಎಲ್ಲ ರೆಡಿ ಐತೆ, ಹೋಗ್ಬಿಟ್ಟು ಹಾಲು ಕುಸವ. ಐಸು, ಕರ್ಕೊಂಡೋಗಮ್ಮ. ಬನ್ನಿ ಅದಕ್ಕೆ. ಅಮ್ಮ ಬಿಡಮ್ಮ, ನೀನು ಹೋಗಮ್ಮ ಜೊತೆಗೆ. ಅಷ್ಟೇ, ಆಯ್ತು. ಸೋಬಿ, ಬಾ. ಶೋಭಾ, ಹಾಲು ಉಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋದೆ. ಬೇಗ ನಡಿ, ಅದೊಂದು ಕೆಲಸ ಮುಗಿಸ್ಕೊಂಡ್ಬಿಡು ನೀನು. ಬಾಜಿ, ಹೋಗೋಣ. ಐಶ್ವರ್ಯ, ನಡಿಯಮ್ಮ. ಪುಟ್ಟಕ್ಕರೆ, ಇನ್ನೇನಿಲ್ಲ, ಆರಾಮಾಗಿ ರೆಸ್ಟ್ ಮಾಡ್ರಿ, ಮನೆ ಕಡ್ರಿ ಸ್ವಲ್ಪ ಹೊತ್ತು. ಇನ್ನೇನು ಕೆಲಸ ಇಲ್ಲ. ಹೆಣ್ಣುಗಡ್ಡು ಬಂದಾಯ್ತು, ಇನ್ನೇನು ನಾವು ಹಾಲು ಹಾಕಿಸ್ಕೊಂತಾರೆ. ಆಮೇಲೆ ಅಡುಗೆ ಎಲ್ಲ ವ್ಯವಸ್ಥೆ ಇದೆ, ಅಡುಗೆ ಊಟ ಎಲ್ಲ ವ್ಯವಸ್ಥೆ ಇದೆ. ಊಟ ಮಾಡೋರು ಮಾಡ್ಕೊಳ್ಳಿ, ಇಲ್ಲ ಆಮೇಲೆ ಮಾಡ್ತೀವಿ ಅಂದರು ಆಮೇಲೆ ಮಾಡ್ಕೊಳ್ಳಿ. ಹಂಗಾದ್ರೆ ಇವಾಗ ಹೆಣ್ಣುಗಂಡು ಏನಾನ ಕುಂಡ್ರಿಸೋ ಶಾಸ್ತ್ರ ಏನೋ ಇಟ್ಕೊಂಡಿದ್ದೀರಾ ರಾತ್ರಿಗೆ ವಾಸ್ಕೆ ಗೀಸ್ಕೆ? ಇಲ್ಲ ಇಲ್ಲ, ನಮ್ಮ ಕಡೆ ಹಂಗೆಲ್ಲ ಏನಿಲ್ಲ. ಒಂದಕ್ಕಿಂತ ಬೀಗ್ರ ಊಟದ ದಿವಸ ಹೆಣ್ಣುಗಂಡನ್ನ ಕೂಡಿಸಿ ಎದ್ದೊಳ್ತೀವಿ ಅಷ್ಟೇ. ಆಗ್ಬದೇ ಹೇಳ್ರಿ. ಮತ್ತೆ ನಡೀರಿ ಅಮ್ಮಯ್ಯ, ಒಂದು ಕ್ಷಣ ಹೊತ್ತ ಕೂಕಮ್ಮನ. ಅಯ್ಯೋ, ಸಾಕಾಗೈತೆ, ಕಾಲುಗಳೆಲ್ಲ ನೋಯ್ತಾವೆ. ಶೋಭಾ ಹೆಂಗಿದ್ರೆ ಇವಾಗ ಹಾಲು ಕುಸ್ತಾವಳೆ, ಹಂಗೆ ಟೀ ಕಾಫಿ ಏನಾನ ತಗೊಂಬರ್ತಾರೆ. ಕೂಕ ನಡೀರಿ, ಕಾಯಿಸ್ಕೊಡ್ತಾರೆ. ಆಯ್ತು ಹೇಳಮ್ಮ. ನೀನು ಕೂಕ ಬಾರಮ್ಮ, ಸಾಕಾಗಿರ್ತದೆ ನಿಮ್ಗೂನು. ಬಾರಮ್ಮ, ಕೂಕ ಬರ್ರಿ ನೀವು, ಸಾಕಾಗೈತೆ ಓಡಾಡಿ ಓಡಾಡಿ. ಇರ್ಲಿ ನಡೀರಿ, ನಮ್ಗೇನು ಕಾಲೇನು ನೋಯ್ತಾ ಇಲ್ಲ, ಕೂಕಂತೀನಿ ನಡಿಯಮ್ಮ. ಅಂದಂಗೆ ಇವಾಗ ಬೀಗ್ತೇಮನ್ನು ನಾಳಿಕೆ ಬತ್ತಾರಂತ. ಕಣಮ್ಮ ಇಟ್ಟಿದ್ದವ್ರು ನಿಂತೋದ್ರು, ಬೀಗ್ರ ಜೊತೆಗೆ ಬತ್ತೀವಿ ಅಂತೇಳಿ ಗಂಡ ಹೆಂಡತಿ ನಾಳಿಕೆ ಬತ್ತಾರಂತೆ. ಸರಿ ಆಯ್ತು, ಎಲ್ಲರೂ ಒಟ್ಟಿಗೆ ಯಾಕೆ ಅಂತೇಳಿ ನಾವೇ ಬಂದ್ವಿ. ಹೋಗ್ಲಿ ಬಿಡ್ರಿ, ನಾಳಿಕೆ ಬರ್ಲಿ, ಏನು ತೊಂದರೆ ಇಲ್ಲ. ಹೇಳಕ್ಕಾಗಲ್ಲ, ಅವರು ನಾಳಿಕನ ಬಂದ್ರು ಬರ್ಬೋದು, ಇಲ್ಲಾಂದ್ರೆ ಬೀಗ್ರ ಊಟದ ದಿವಸ ಬರ್ತಾರೋ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನಾವು ನಾಳಿಕೆ ಮಾಡ್ತೀವಿ ಕಣಮ್ಮ. ಇರ್ರಿ ಪುಟ್ಟಕ್ಕೋರ್ರೆ, ಬೀಗ್ರ ಊಟ ಮುಗಿಸ್ಕೊಂಡು ಒಂದಕ್ಕಿಂತ ಹೋಗಿವ್ರಂತೆ. ಏನು ಅಲ್ಲಿ ಹೋಗಿ ಇನ್ನೇನು ಮಾಡ್ತೀರಿ? ಇನ್ನು 4-5 ದಿವಸ ಅಷ್ಟೇನೆ. ಇಲ್ಲೇನಮ್ಮ, ಎಲ್ಲೇದಲ್ಲೇ ಬಿಟ್ಟು ಬಂದಿದ್ದೀವಿ. ಪಾಪ ಬೀಗ್ತಮ್ಮ ಒಬ್ಳೆ ಎಲ್ಲ ಒದ್ದಾಡ್ಕೊಂತಾಳೆ ಪಾಪ. ಅವ್ರ ಅಮ್ಮನೂ ಹೋಗೈತೆ, ನಮ್ಮ ಒದ್ಕೆಮ್ನು ಅಲ್ಲೇ ಐತೆ. ಇನ್ನೇನು ಅಲ್ಲ, ನಿಮ್ಮ ಒದ್ಕೆಮ್ನು ಬಂದಿದ್ರಿ ಸಂದಕ್ಕಿರೋದು ಹೇಳ್ರಿ. ಎಲ್ಲ ನಾಳಿಗೆ ಬರ್ತಾರೆ, ತಕಡ್ರಿ ಅವ್ರು. ನಾಳಿಗೆ ಎಲ್ಲರೂ ಬರ್ತಾರೆ, ಹಂಗೆ ಒಂದ್ಕಿತ ನೋಡ್ಕೊಂಡು ಶಾಸ್ತ್ರ ಇನ್ನೇನೈತೆ ಸುಮ್ಮನೆ ಎಲ್ಲ ಬರೋದು ಹೋಗೋದು ಶಾಸ್ತ್ರ ಇರ್ತದಲ್ಲ, ಅದನ್ನ ಮುಗಿಸ್ಕೊಂಡು ಎಲ್ಲ ಒಟ್ಟಿಗೆ ಹೊರಟೋಗ್ತೀವಿ ನಾವು. ಇದ್ರೆ ನಮ್ಮ ವೀಣಮ್ಮ ಇದ್ರೆ ಇರ್ಬೋದು, ನಮ್ಮ ಸೋಬಿ ಜೊತೆಗೆ ಅವಳೊಬ್ಳು ಇರ್ತಾಳೆ ಅಷ್ಟೇ, ನಮ್ಮ ವೀಣಮ್ಮ. ಇನ್ನು ನಾವೆಲ್ಲ ಹೊರಟೋಗ್ತೀವಿ. ಯಾಕಂದ್ರೆ ಇವರು ನಮ್ಮ ಪ್ರೇಮಿಳಮ್ಮ, ಸವಿತಮ್ಮ ಇವರೆಲ್ಲ ಊರಿಂದ ಬಂದವ್ರಿ. ಬೀಗ್ರ ಊಟ ತಕ್ಕ ಇರ್ತಾರೋ ಇರೋಲ್ವ ಹೇಳಕ್ಕಾಗಲ್ಲ ಕಣಮ್ಮ. ಅದಕ್ಕೆ ಅಲ್ಲ ಕಣಮ್ಮ, ಮದ್ವಿಗೆ ಅಂತ ಬಂದ್ಬಿಟ್ಟು ಹಿಂದೆಲ್ಲ ಓಡೋದ್ರಿ ಹೆಂಗೆ ಹೇಳ್ರಿ? ಬೀಗ್ರ ಊಟ ಎಲ್ಲ ಮುಗಿಸ್ಕೊಂಡು ಒಂದಕ್ಕಿಂತ ಹೋಗ್ರಿ, ಇನ್ನೇನು 4-5 ದಿವಸದಾಗಿ. ಆಯ್ತು ಹೇಳಮ್ಮ, ನೋಡೋಣ. ಅಲ್ಲ ಹೆಂಗಿದ್ರು ನಾಳಿಗೆ ನಮ್ಮೂರ್ ಊರಿಗೆ ಹೋಗ್ತೀರಿ, ಅಲ್ಲಿಂದ ತಿರ್ಗಾ ಇನ್ನ ನಿಮ್ಮ ಊರಿಗೆ ಹೋಗ್ಬಿಟ್ಟು ಇನ್ನ ತಿರ್ಗಾ ಅಲ್ಲಿಂದ ಇಲ್ಲಿಗೆ ಬರೋದಿನ್ನ ಯಾಕೆ? ಅಲ್ಲೇ ಇಟ್ಕೊಂಡು ಇನ್ನೊಂದು 5 ದಿವಸ ಬಿಟ್ಕೊಂಡು ಬರ್ಬೋದಲ್ಲ ಇಲ್ಲಿಗೆ. ಯಾಕಂದ್ರೆ ನಿಮಗೂ ಹೊಸ ಜಾಗ ಇಲ್ಲಿ ಇರೋಕ್ಕೆ ಮುಜುಗರ ಅನ್ನಿಸ್ಬೋದು. ಹಂಗಾಗಿ ಹೇಳ್ತಿರೋದು ಅಷ್ಟೇನೆ. ಇದ್ರೆ ನೀವು ಮಂಗಳಮೂರೂರಾಗಿ ಇದ್ರೂ ಏನು ತೊಂದರೆ ಇಲ್ಲ. ಬೀಗ್ರ ಊಟದ ದಿವಸ ಮಾತ್ರ ತಪ್ಪದೆ ಬರ್ಬೇಕು ನೀವು. ಅಯ್ಯೋ ಹೇಳಮ್ಮ, ನೀನು ಅಂತ ಮಾತು ಹೇಳ್ತಿ. ಎಲ್ಲನ ಬೀಗ್ರ ಊಟಕ್ಕೆ ತಪ್ಪಿಸ್ಕೊಳೋದು ಉಂಟೆ? ಬೀಗ್ರ ಊಟಕ್ಕೆ ಮಾತ್ರ ತಪ್ಪಿಸ್ಕೋಬಾರ್ದು. ಆಮೇಲೆ ಲಕ್ಷ್ಮಿ,
ರಮೇಶ್ ಎತ್ತೋದ್ನೆ ಅಮ್ಮಯ್ಯ ಕಾಣಿಸ್ಲಿಲ್ಲ ತಿರುಗಾ ಯಪ್ಪ ಇನ್ನ ಸರಿಯಾಗಿ ಮಾತಾಡ್ಸ್ಲಿಲ್ವೇ ನಾನು ಅಪ್ಪನ ಜೊತೆಗೆ ಹೋಗ್ಲಿಲ್ವೇನಮ್ಮ ಅಪ್ಪನು ಬೀಗರು ಎಲ್ಲ ಜೊತೆಗೆ ಅಲ್ಲೇ ಸೋಬಿ ಊರಿಗೆ ಹೋಗವ್ರಿ ಅಲ್ವೇ ನಿನ್ ಗಂಡ ತಿರ್ಗ ಹಂಗೆ ಊರಿಗೆ ಹೋಗ್ತಾನಂತ ಏನು ಹೇಳಿಲ್ವಲ್ಲೇ ನನಗೆ ನನ್ ಬಿಟ್ಟು ಹೋಗ್ತಾರೇನಮ್ಮ ಜೊತೆಗೆ ಹೋಗೋದು ನಾನು ಅವ್ರಿಬ್ರು ನಾನು ಕರ್ಕೊಂಡೆ ಹೋಗ್ತಾರಂತ ಹೇಳು ಓ ಆಯ್ತಾಳ ಹಂಗಾರೆ ಬೀಗ್ರೂಟ ಮುಗಿಸ್ಕೊಂಡೆ ಹೋಗ್ತೀರಾ ನೀವುನು ಹೂ ಕಣಮ್ಮ ಬೀಗ್ರೂಟ ಮುಗಿಸ್ಕೊಂಡೆ ಹೋಗ್ತೀವಿ ಹೇಳ್ಬಿಟ್ಟೆ ಬಂದವ್ರಿ ಕರ್ಕೊಂಡೆ ಹೋಗ್ತಾರೆ ಜೊತೆಗೆ ನನ್ನೂ ಓ ಆಯ್ತಾಳಮ್ಮ ಹಂಗಾರೆ 3 ದಿವಸನೇ ಬಂದಲ್ವಾ ನಾನು ಮಾತಾಡ್ಸಕ್ಕೆ ಆಗ್ಲಿಲ್ಲ ಜನದೊಳಗೆ ಆಮೇಲೆ ಕೃಷ್ಣನ್ ಜೊತೆ ಓಡಾಡ್ತಿದ್ದು ನೋಡ್ದೆ ಆಮೇಲೆ ತಿಳ್ಕೊಂಡಿಗೆ ಕಾಣಿಸ್ಲಿಲ್ಲಮ್ಮ ಎತ್ತ ಹೋಗ್ಬಿಟ್ರೆ ಇಬ್ರು ಇಲ್ಲೇನಮ್ಮ ಬರೋವಾಗ ಹೇಳಿದ್ರು ಹೋಗಿರೋ ನಾಳೆಗೆ ಬರ್ತೀನಿ ಇಲ್ಲಾಂದ್ರೆ ಬೀಗ್ರೂಟದ ದಿವಸ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳವ್ರಿ ಬೀಗ್ರೂಟದ ದಿವಸನೇ ಏನ್ ಮುಗಿಸ್ಕೊಂಡು ಹೋಗ್ತೀರಿ ಇನ್ನ ಶಾಸ್ತ್ರ ಪಾಸ್ತ್ರ ಎಲ್ಲ ಐತೆ ಸೋಬಿಗೂ ಈಗ ಅಲ್ವಾ ಅಸ್ಕೆ ಹಾಕ್ಬೇಕು ಅದನ್ನು ಮುಗಿಸ್ಕೊಂಡು ಹೋಗಿರುವಂತದ್ದೆ ಕೀಟ ಹೆಂಗ ಆಗ್ತದ ಬಿಡಮ್ಮ ನೋಡನಿ ಕೂಕಡ್ರಿ ಕಾಪಿ ಗೀಪಿ ಆಯ್ತಾ ಇಲ್ವಾ ನೋಡ್ಕೊಂಬತ್ತೀನಿ ಹೋಗಿ ಏಮ್ಮ ಕೂಕ ಬಾರಮ್ಮ ನಾನೇ ಹೋಗಿ ತಗೊಬತ್ತೀನಿ ಕೂಕಳಮ್ಮ ಅಪ್ರೂಪಕ್ಕೆ ಬಂದಿದ್ದೀರಿ ನಮ್ಗೇನು ಅದೆಲ್ಲ ಏನು ದೊಡ್ಡ ಕೆಲಸ ಅಲ್ಲ ಕುತ್ಕ ಹೋಗಿ ನೋಡ್ಕೊಂಬತ್ತೀನಿ ಹೆಂಗ್ ಮಾಡ್ತೀಯ ಪ್ರೇಮಿಳಿ ಇವಾಗ ನಾಳಿಕೆ ಅಲ್ಲಿ ಮಂಗಳಮೂರೂರಿಗೆ ಬಂದೋಳು ಹಂಗೆ ಸೀದಾ ಊರಿಗೆ ಹೊರಟೋಗ್ತೀಗ ಅಲ್ಲೇ ಇರ್ತೀಗೆ ಇಲ್ಲಿ ಹೇಳ್ಬಿಟ್ಟಕ್ಕ ಊರಿಗೆ ಹೋಗಲ್ಲ ನಾನು ಮದುವೆ ಮುಗಿಸ್ಕೊಂಡೆ ಎಲ್ಲ ನಿನ್ ಜೊತೆ ತಿರ್ಗಿ ಊರಿಗೆ ಹೋಗೋದು ಪ್ರೇಮಿಳಮ್ಮ ನಿನ್ಗೇನು ತಾಲ್ ಕೆಟ್ಟೈತೆ ಅವಳು ಸವಿತಿಗೆ ಒಂದೇಜ್ಗೆ ಓಡೋದ್ಲು ಅಲ್ಲೇ ಪುಟ್ಟಕ್ಕ ಇನ್ನ ಬೀಗ್ರೂಟ ಮುಗಿಸ್ಕೊಂಡು ಹೆಣ್ಣು ಗಂಡಿಗೆ ಅದು ಯಾತ್ರದ್ದು ಎಲ್ಲ ಶಾಸ್ತ್ರಗಳೆಲ್ಲ ಮಾಡ್ಕೊಂಡು ಆಮೇಲೆ ಇನ್ನ ಒಂದು ತಿಂಗಳಲ್ಲಿ ಇದ್ದು ಅತ್ತೆ ಸೊಸೆದಿರ್ ಬರೋದು ಊರಿಗೆ ಅಂತ ತಕ್ಕ ಏನು ಮಳೆ ಬೆಳೆ ಹೊಲ ಎಲ್ಲ ಏನು ನೋಡಲ್ವೇನು ಇಲ್ಲೇ ಇದ್ಬಿಡ್ತೀರಿ ಏನು ಗಂಡ ಇಬ್ರು ಅಯ್ಯ ಇಲ್ಲೇಳೆ ಬತ್ತೀನಿ ನಾನು ಸುಮ್ಮನೆ ಹಂಗಂದ್ರೆ ಅದನ್ನೇ ಇದು ಮಾಡ್ತಾಳೆ ಇವಳು ನಾನೇನು ಬೀಗ್ರೂಟ ಮುಗಿಸ್ಕೊಂಡು ಆಟಿಪಿತ್ತೀನಿ ನಮ್ಮ ಊರಿಗೆ ಯಾಕೆಲ್ಲ ತಮ್ಮ ಹಿರೇ ಹೋಗಿವಂತೆ ಹೇಳ್ಬಿಟ್ಟಕ್ಕ ಎಷ್ಟು ದಿವಸ ಇರ್ತಾರೆ ಇನ್ನ ಮದ್ವೆ ಎಲ್ಲ ಮುಗಿದ್ಮೇಲೆ ಇನ್ನೇನ್ಕೆ ಅಲ್ವೇ ಗಂಡು ಹೆಣ್ಣಿಗೆ ಪ್ರಸ್ತುತ ದಿವಸ ಇರಲ್ವೇನಿ ಶಾಸ್ತ್ರ ಮಾಡೋ ದಿವಸ ಅವಲೇ ಓಡೋಗ್ತಿದ್ದೀರಲ್ಲಿ ನೀವಿನ್ನು 15 ದಿವಸಕ್ಕೆ ಇಕ್ಕೊಂಡಿದ್ದೀರಿ ಅಂತ ತಕ್ಕ ನಾವಿರಕ್ಕಾಗ್ತತ್ತ ಹೇಳು ಯಾವಾಗ ನಾ ಬುರ್ರಮ್ಮ ಬೇಕಾದ್ರೆ ನಾನು ಅವತ್ತಿನ ದಿವಸ ಬತ್ತೀನಿ ನಾನು ಬೀಗ್ರೂಟ ಮುಗಿಸ್ಕೊಂಡು ಹೋಗ್ತೀನಿ ಹೋಗ್ಲು ಹಂಗೆ ಮಾಡೋಗು ಅವತ್ತಿನ ದಿವಸ ನಾವು ಎಲ್ಲ ಚೆನ್ನಾಗಿ ಜೋರಾಗಿ ಇಕ್ಕೊಂಡಿರ್ತೀವಿ ಅವತ್ತೇ ಬಂದ್ಬಿಡು ಪುಟಕ ಮನೆ ಮಾತ್ರ ಬೋಲ್ ಚೆನ್ನಾಗೈತೆ ನಾನು ನೋಡೇ ಇರಲಿಲ್ಲ ಸಣ್ಣಕ ಇಟ್ಕೊಂಡ್ಬಿಟ್ಟಕ್ಕ ಕಣ್ಪುಟ್ಟಕ್ಕ ಸೋಬಿ ಬೋಲ್ ಅದೃಷ್ಟ ಮಾಡಿದ್ಲು ಇಂಥ ದೊಡ್ಡ ಮನೆಗೆ ಸಿಗಕ್ಕೆ ನೋಡು ಒಳ್ಳೆ ಹುಡುಗ ಒಳ್ಳೆ ಮಂತನ ಎಷ್ಟು ಅದೃಷ್ಟ ಮಾಡಿದ್ಲೋ ಏನೋ ಕಣೆ ಅಮ್ಮಯ್ಯ ಅದೃಷ್ಟನೇ ಮಾಡಿದ್ಲು ಹೆಂಗ ಒಳ್ಳೆ ಹುಡುಗನೇ ಸಿಕ್ಕವನಿ ಚೆನ್ನಾಗಿದ್ರೆ ಸಾಕಳಿ ಚೆನ್ನಾಗಿ ಇರ್ತಾಳೆ ನಡಿ ಹೋಗ್ತಾ ಹೋಗ್ತಾ ಹೊಂದ್ಕೊಂಡು ಹೋಗ್ತಾಳೆ ಅಲ್ಲ ಕಟ್ಬಿಟ್ಟಕ್ಕ ನೀನು ಅವ್ರ ಕುಂಡಂಗೆ ಕುಣಿತಿ ಹೇಳತ್ತ ಯಾಕೆ ಏನಾಯ್ತು ಅಲ್ಲೇ ಒಂದ್ ವಾರ ಇರಿಸ್ಕೊಂತಾರಂತೆ ಹೆಣ್ಣು ಗಣ್ಣ ಇನ್ನು 5 ದಿವಸ ಆಗ್ತತಿ ಅಮಾವಾಸ್ಯೆ ಎಲ್ಲ ಮುಗಿಸ್ಕೊಂಡು ಹೇಳ್ಬಿಟ್ಟಕ್ಕ ಏನ್ ಕತೆನ ಬಿಡೆ ಹೋಗ್ಲಿ ಅಲ್ವೇ ಅಮಾವಾಸ್ಯೆ ಬಂದಾಗೆಲ್ಲ ಅವೆಲ್ಲ ಏನ್ ಸಂದನಿ ಅಮಾವಾಸ್ಯೆ ಕಳೆದು ಬಿಡ್ಬೇಕು ಒಳ್ಳೆ ದಿನಕ್ಕೆ ಹೆಂಗ ಮಾಡ್ರಮ್ಮ ತಾಯತ್ತ ನಾಳೆ ಒಂದೇ ದಿನ ಕಣೆ ಮಂಗಳವಾರ ಚಂದಕ್ಕಿರೋದು ನಾಳೆ ಬಿಟ್ರೆ ತಿರುಗಿನ ಬುಧವಾರ ಆಳು ದಿನ ಬಂದೈತೆ ಗುರುವಾರ ಅಮಾವಾಸ್ಯೆ ತಿರುಗಿ ಶುಕ್ರವಾರನೂ ಆಳು ದಿವಸ ಶನಿವಾರ ಬೀಗ್ರೂಟ ಇಕ್ಕೊಂಡವ್ರೆ ಭಾನುವಾರ ಹೆಣ್ಣು ಗಣ್ಣ ಕರ್ಕೊಂಡು ಊರ್ ಕಡೆಗೆ ಹೋಗ್ತೀವಿ ಹೆಂಗ ಮಾಡ್ರತ್ತ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡ್ರಿ ಇವತ್ತು ಹೆಣ್ಣು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಸಿಂಪಲ್ ಆಗಿ ಮುಗಿಸಿದೀನಿ ತುಂಬಾ ಎಡಿಟಿಂಗ್ ಕಷ್ಟ ಇರೋದ್ರಿಂದ ಅಕ್ಕ ಹಾಲು ಉಕ್ತಾ ಇದೆ ಕಣೆ ಒಂದ್ ಸ್ವಲ್ಪ ಉಕ್ಲಿ ಬಿಡು ಶೋಭಿ ಅದಾದ್ಮೇಲೆ ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಆಮೇಲೆ ಯಾರಾದ್ರೂ ಹಾಲು ಕುಡಿಯೋರಿದ್ರೆ ಹಾಲು ಕೊಟ್ಬಿಡು ಇಲ್ಲಾಂದ್ರೆ ಮಿಕ್ಕಿರೋ ಹಾಲಿಗೆ ಸ್ವಲ್ಪ ಟೀ ಪುಡಿನೋ ಕಾಫಿ ಪುಡಿನೋ ಹಾಕ್ಬಿಟ್ಟು ಕಾಫಿ ಮಾಡ್ಕೊಡು ಸರಿ ಅಕ್ಕ ಆಯ್ತು ಅದಕ್ಕೆ ಸಕ್ಕರೆ ಬೇಕಾ ಆಯ್ತು ಶೋಭಿ ಹೆಂಗ ಅನ್ನಿಸ್ತಾ ಇದೆ ಹೊಸ ಮನೆ ಹೊಸ ಜಾಗ ಅಕ್ಕ ನಿಜವಾಗ್ಲೂ ನಂಗೆ ಮನೆ ನೋಡಿದ್ರೆ ತುಂಬಾ ಇಷ್ಟ ಆಯ್ತು ಆದ್ರೆ ಎಲ್ಲೋ ಒಂದ್ ಕಡೆ ಭಯ ಆಗ್ತಾ ಇದೆ ಕಣೆ ಭಯನಾ ಯಾಕೆ ಇಷ್ಟು ದೊಡ್ಡ ಮನೇಲಿ ಹೇಗಿರ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಕ್ಕ ನನ್ಗೆ ನೀನ್ ಹೇಳೋದ್ ನೋಡಿದ್ರೆ ನಗು ಬರುತ್ತೆ ಕಣೆ ಅಲ್ಲ ಇಷ್ಟು ದೊಡ್ಡ ಮನೇಲಿ ಹೇಗಿರ್ಬೇಕು ಅಂತಂದ್ರೆ ಎಲ್ಲರೂ ಹೇಗಿರ್ತಾರೆ ಹಾಗಿರು ಏನಕ್ಕ ನೀನ್ ನಗ್ತಾ ಇದ್ಯಾ ನನ್ಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಗೊತ್ತಾ ಯಾಕೆ ಸೋಬಿ ಯಾಕೆ ಹಿಂಸೆ ಆಗ್ತಾ ಇದೆ ನಿನ್ಗೆ ಎಲ್ಲ ಒಳ್ಳೆಯವ್ರಲ್ವಾ ಎಲ್ರು ಚೆನ್ನಾಗಿ ನೋಡ್ಕೊಂತಾರೆ ನಿನ್ನ ಏನು ಭಯ ಪಡ್ಬೇಡ ಆರಾಮಾಗಿರು ಅಕ್ಕ ನೀನು ನಾಳೆನೆ ಹೋಗ್ತೀನಿ ಊರಿಗೆ ಅದೆಲ್ಲ ಆಮೇಲೆ ಕುತ್ಕೊಂಡು ಮಾತಾಡೋಣ ಬಿಡು ಅಂತೂ ಇಂತೂ ಮದ್ವೆ ಮಾಡ್ಬಿಟ್ರಿ ಅಲ್ವಾ ನನ್ಗೆ ಯಾಕೆ ಈ ತರ ಕೇಳ್ತಾ ಇದ್ಯಾ ಯಾಕೆ ಮದ್ವೆ ಇಷ್ಟ ಇರಲಿಲ್ವಾ ನಿನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಅಲ್ಲ ಮದ್ವೆ ಅಂತ ಇದ್ವಿ ಎಷ್ಟು ಬೇಗ ಮದ್ವೆ ಆಯ್ತು ಅಲ್ವಾ ಅಕ್ಕ ಇವಾಗ ನೋಡಿ ಎಷ್ಟು ಬೇಗ ನಾನು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದೆ ನಾನು ಹೇಳ್ತಾ ಇರ್ಲಿಲ್ವಾ ನಿನ್ಗೆ ಇರೋ ಅಷ್ಟು ದಿವಸ ಅಪ್ಪ ಅಮ್ಮ ಜೊತೆ ಖುಷಿಯಾಗಿರೋ ಮದ್ವೆ ಆದ್ಮೇಲೆ ಮುಗೀತು ತವ್ರ ಮನೆ ಗಂಡನ ಮನೆಗೆ ಬಂದ್ಮೇಲೆ ಮುಗ್ದೋಯ್ತು ಇನ್ನೇನೇ ಇದ್ರು ನೀನ್ ತವ್ರ ಮನೆಗೆ ಹೋಗ್ಬೇಕಂದ್ರೆ ನಿನ್ ಗಂಡನ ಜೊತೆಲೆ ನೀನು ಹೋಗ್ಬೇಕು ಅಕ್ಕ ಏನು ಯೋಚನೆ ಮಾಡಬೇಡ ಬಿಡು ಅಪ್ಪ ಅಮ್ಮ ನೋಡ್ಬೇಕು ಅಂದ್ರೆ ಜೈ ನಾಳೆ ನೋಡ್ಬೇಕು ಅಂದ್ರೆ ನಾಳೆನೆ ಕರ್ಕೊಂಡ್ ಬರ್ತಾನೆ ಅವ್ನು ತುಂಬಾ ಒಳ್ಳೆ ಹುಡುಗ ಕಣೆ ಅವನ ಅರ್ಥ ಮಾಡ್ಕೊ ನೀನು ಅಷ್ಟೇ ಸರಿ ಅಕ್ಕ ಆಯ್ತು ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಅನ್ಕೊಂಡೆ ಜೈ ನಾವು ಹೋಗು ಬಾ ಆಮೇಲೆ ಜೈ ಅಂತ ಎಲ್ಲ ಹೆಸರಿಟ್ಟು ಕರಿಯಕ್ಕೆ ಹೋಗ್ಬೇಡ ಹೋಗ್ರಿ ಬಂದ್ರಿ ಅಂತಾನೆ ಕರಿ ಹೌದಾ ಅಕ್ಕ ನಾನು ಯಾವತ್ತೂ ಕರ್ದಿಲ್ಲ ಕಣೆ ನನ್ಗೊಂಥರ ಮುಜುಗರ ಅನ್ಸುತ್ತೆ ಏನೇ ಶೋಭಿ ಈ ತರ ಮಾತಾಡ್ತೀಯ ಮುಜುಗರ ಆಗುತ್ತೆ ಅಂತ ಗಂಡಂಗೆ ಹೆಸರಿಟ್ಟು ಕರಿತೀಯಾ
ಆಗಲ್ಲ. ಇಷ್ಟು ದಿನ ಪ್ರೀತಿಯಿಂದ ಏನಂತ ಕರೀತಾ ಇದ್ದೆ, ಜೈ ಹೋಗಿ ಬನ್ನಿ ಅಂತ ಮಾತಾಡ್ತಾ ಇದ್ದೆ. ಇನ್ ಮುಂದೆನೂ ಹಾಗೆ ಕರೆಯೋಣ ಅಂತ. ಬೇಡ ಕಣೆ, ಮದ್ವೆ ಆದ್ಮೇಲೆ ಆತರ ಕರೆದ್ರೆ ಚೆನ್ನಾಗಿರಲ್ಲ. ಹೋಗಿ ಬಂದ್ರಿ ಅಂತಾನೆ ಕರಿ, ಚೆನ್ನಾಗಿರುತ್ತೆ. ಸರಿ ಅಕ್ಕ, ಟ್ರೈ ಮಾಡ್ತೀನಿ, ನೋಡೋಣ. ಒಂದೆರಡು ಸರಿ ತಮಾಷೆ ಆದ್ರೂ ಸರಿ ಕರಿ, ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ ನಿನ್ಗೆನೆ. ಅಪ್ಪ, ನಿಜವಾಗ್ಲೂ ಜೈಗೆ ನಾನು ರೀ ಅಂತ ಕರಿಬೇಕಾ? ಸರಿ ಅಕ್ಕ, ನೋಡೋಣ. ಅಯ್ಯೋ ನಿನ್ನಜ್ಜಿ, ಈ ತರ ನಾಚಿಕೆ ಪಟ್ಕೊಂಡ್ರೆ ಕಷ್ಟ ಆಗುತ್ತೆ ಕಣೆ. ಕ್ಯಾಶುಯಲ್ ಆಗಿರ್ಬೇಕು ಕಣೆ ಯಾವಾಗ್ಲೂ. ಅಕ್ಕ, ಅಮ್ಮನ ಮನೆಗೆ ಬಂದಾಗೆಲ್ಲ ನೀನು ಈ ಮನೆಗೂ ಬರ್ತಾ ಇರ್ಬೇಕು, ಸರಿನಾ? ಅಲ್ಲ ಕಣೆ ಶೋಭಿ, ನನ್ನ ತವ್ರ ಮನೆ ಬಿಟ್ರೆ ನನಗೆ ನೀನೇ ಅಲ್ವೇನೆ ಎಲ್ಲ. ನೀನು ನೋಡಕ್ ಬರ್ದೇ ಇರ್ತೀನ ನಾನು? ಏನ್ ಮಾತು ಅಂತ ಆಡ್ತೀಯ ನೀನು? ಅದಕ್ಕೆ ಎಲ್ರಿಗೂ ಪಾಯಸನೆ ಮಾಡ್ಬೇಕಂತೆ, ಟೀ ಕಾಫಿ ಎಲ್ಲ ಏನೋ ಬೇಡವಂತೆ. ಶೋಭಿ, ತಗೊಂಡೋಗಿ ಎಲ್ಲರಿಗೂ ಕೊಡೋಗಿ ನೀನೆ. ಅಕ್ಕ, ನನ್ ನಿಜವಾಗ್ಲೂ ಮುಜುಗರ ಆಗುತ್ತೆ ಕಣೆ, ನೀನು ಬಾರೆ. ಏನು ಆಗಲ್ಲ, ಹೋಗಿ ಶೋಭಿ ತಗೊಂಡು. ಪರವಾಗಿಲ್ಲ, ಕುಡಿಯೋದಕ್ಕೆ ನಾನೇ ತಗೊಂಡೋಗ್ತೀನಿ. ಕೊಡು, ಐಸು ಕೈಗೆ ತಗೊಂಡೋಗ್ತಾಳೆ. ಐಶು, ಏನೇ ಇದು? ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಅಣ್ಣ? ಪಾಪ ಇನ್ನು ಎಳೆ ಮಗು, ನೋಡು, ಏನೂ ಗೊತ್ತಾಗಲ್ಲ. ಏ ಲೂಸು, ಸುಮ್ಮನೆ ಹೇಳು. ಪಾಯಸ ಕಣ ಅಣ್ಣ, ಅದಕ್ಕೆ ಮಾಡಿರೋದು. ಆಹಾ, ಎಷ್ಟು ಗಮ್ಮು ಅಂತ ಇದೆ ನೋಡು, ಸಖತ್ತಾಗಿ ಮಾಡಿದ್ದಾರೆ. ಹೌದಾ? ಎಲ್ಲರಿಗೂ ಕೊಟ್ಬಿಟ್ಟು ನನಗೊಂದು ಸ್ವಲ್ಪ ಇರ್ಸೆ, ಆಮೇಲೆ ಎಲ್ಲ ಖಾಲಿ ಮಾಡಬೇಡ ನೀನು. ಏ ಹೋಗಲು, ಬೇಕಾದ್ರೆ ಇನ್ನೊಂದ್ಸರಿ ಮಾಡಿಸ್ಕೊಂತೀನಿ. ಕೊಬ್ಬು ಕಣೆ ನಿನಗೆ. ಅದು ಸರಿ, ಹೆಣ್ಮಕ್ಳು ಏನೋ ಅಡುಗೆ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ, ನಿನಗೇನು ಕೆಲಸ? ಏನಕ್ಕೆ ಬಂದೆ ನೀನಿಲ್ಲಿ? ಲೇ ಲೂಸು, ಕೋತಿ ಥರ ಮಾತಾಡ್ಬೇಡ, ಸುಮ್ಮನೆ ಹೋಗು. ನಿನಗೆ ಮಾತಾಡಕ್ಕೆ ಬಿಟ್ಬಿಟ್ರೆ ತಲೆ ಮೇಲೆ ಕುತ್ಕೊಂತೀಯ ಕಣೆ. ಯಾಕೋ ಅಣ್ಣ, ಅದಕ್ಕೇನು ಬಿಟ್ಟಿರಕ್ ಆಗ್ತಾ ಇಲ್ವಾ? ಹೇಳ, ನಿನ್ ಬುದ್ಧಿ ಇಲ್ಲ ಅದಕ್ಕೆಗೆ? ಅಯ್ಯೋ ನಿನ್ನ ಅಜ್ಜಿ, ಏನು ಹೇಳ್ತೀಯ ನನ್ನ ಬಗ್ಗೆ ನಿನ್ನ ಅತ್ತಿಗೆಗೆ? ಹೋಗಿ ಎಲ್ಲರೂ ಕಾಯ್ತಾ ಕುಂತಿದ್ದಾರೆ ಅಲ್ಲಿ ಪಾಯಸ ತರ್ತೀಯ ಅಂತ. ಅಬ್ಬಾಬಾ, ತಂಗಿ ಹತ್ರ ಮಾತಾಡೋಕ್ಕೂ ಇವಾಗ ಟೈಮ್ ಇಲ್ಲ. ನಡ್ಸು ನಡ್ಸು. ಲೇ ಐಶು, ನಿಮ್ಮ ಅತ್ತಿಗೆಗೆ ಭಯ ಆಗುತ್ತೆ ಕಣೆ, ಅವ್ರ ಜೊತೆನೇ ಇರಬೇಕು ನಾನು ಯಾವಾಗ್ಲೂ. ಅಯ್ಯೋ ಯೋ ಯೋ, ಬಿಡಪ್ಪ, ಇಷ್ಟೊಂದೆಲ್ಲ ಓವರ್ ಬಿಲ್ಡಪ್ ಕೊಡ್ಬೇಡ. ಅದಕ್ಕೆ ಏನು ಕಾಡಿಗೆ ಹೋಗಿಲ್ಲ, ಮನೆಗೆ ಬಂದಿರೋದು. ಈ ಲೂಸು, ನೀನು ಒಂದು ದಿವಸ ಹೋಗಿ ಅವ್ರ ಮನೇಲಿ ಇರ್ತೀಯೇನೆ? ಅವಳು ಹೊಸ್ದಾಗಿ ಬಂದಿದ್ದಾಳೆ, ಅವಳಿಗೆ ಹೊಸ ಮನೆ, ಹೊಸ ಜಾಗ, ಅವಳಿಗೊಂದು ಸ್ವಲ್ಪ ಭಯ ಇರಲ್ವಾ? ಸರಿ ಬಿಡು, ಅದಕ್ಕೆ ಅಂತ ನಾನು ಇದ್ದೀನಲ್ವಾ ಅದಕ್ಕೆ ಜೊತೆಗೆ. ನಿನಗೇನು ಕೆಲಸ? ತಗೋ, ಪಾಯಸ ತಗೊಂಡೋಗಿ ಎಲ್ಲರಿಗೂ ಕೊಡೋಗು, ನಾನು ಅದಕ್ಕೆ ಜೊತೆ ಇರ್ತೀನಿ. ಹೋಗೇ ನಿನ್ನ ಅಜ್ಜಿ. ತಗೊಳ್ಳೋ. ಇದೇ ಕಣೆ ನಿನಗೆ, ನಿಮ್ಮ ಅತ್ತಿಗೆ ಒಂದೆರಡು ದಿವಸ ಊರಿಗೆ ಹೋಗ್ಲಿ, ಆಮೇಲೆ ಐತೆ ನಿನ್ಗೆ ಹಬ್ಬ. ಅಯ್ಯೋ, ಅಷ್ಟಲ್ಲಿ ನಾನೇ ಇರಲ್ಲ ಕಣೋ, ನಾನು ಹಾಸ್ಟ್ಲಿಗೆ ಹೋಗ್ಬಿಡ್ತೀನಿ. ಕಳ್ಸಲ್ಲ ಕಣೆ, ಇನ್ನೆಲ್ಲೂ ಕಳ್ಸಲ್ಲ ನಿನ್ನ, ಇಲ್ಲೇ ಎಲ್ಲಾದ್ರೂ ಸ್ಕೂಲು ಕಾಲೇಜ್ಗೆ ಹಾಕ್ಬಿಡ್ತೀನಿ. ಯಪ್ಪ, ನಿನ್ನತನ ಒಂದ್ ದಿವಸನೂ ನಾನು ಇರಲ್ಲ ಈ ಜಗಳ ಗಂಟೆ ನಂತರ. ಐಶು, ನಾನು ಮರ್ಯಾದೆ ತೆಗಿಬೇಡ ಕಣೆ, ನಿಮ್ಮ ಅತ್ತಿಗೆ ಗುರಾಯಿಸ್ತವಳೆ, ಹೋಗಿ. ಹೋಗ್ಲಿ ಬಿಡು, ಅದಕ್ಕೆ ಹತ್ರ ತಾನೇ ನೀನ್ ಮರ್ಯಾದೆ ಹೋಗೋದು. ಹೋಗಿ ಐಶು, ಯಾಕೆ ಇಷ್ಟೊಂದು ಗೋಳಿಕಂತಿದ್ಯಾ? ನನಗೆ ಮದುವೆ ಆಗಿರೋ ಫಸ್ಟ್ ದಿವಸನೇ ನನಗೆ ಇಷ್ಟೊಂದು ಗೋಳಿಕಂಬಿಡ ಕಣೆ. ಮತ್ತೆ ಒಂದು ವಾರದಿಂದ ನೀನ್ ನನ್ನ ಕೈಗೆ ಸಿಕ್ಕಿದ್ಯಾ? ಏನು ಅದಕ್ಕೆ 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 ಅನ್ಕೊಂಡು ಮದ್ವೆ ಅನ್ಕೊಂಡು ಓಡಾಡಿದೆ. ಇನ್ಮೇಲೆ ಇದೇ ಇರು ನಿನಗೆ. ಅದಕ್ಕೆ ಅಣ್ಣ ಬಂದಿದ್ದಾನೆ ನೋಡಿ. ಅಪ್ಪ, ನೀವೇನೋ ತುಂಬ ಎದುರ್ಕೊಂತೀರಾ ಅಂತೆ. ಅದಕ್ಕೆ ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅಂತ ಬಂದಿದ್ದಾನೆ. ಒಂದು ಕೆಲಸ ಮಾಡಿ, ಅದಕ್ಕೆ ಯಾವುದಾದ್ರೂ ಒಂದು ಹಗ್ಗನ ದಾರನ ತಗೊಂಡು ಕೈ ಕಟ್ಟಾಕೊಂಬಿಡಿ, ಆಯ್ತಾ? ಅವಾಗ ನೀವು ಎಲ್ಲೂ ಹೋಗೋಕ್ಕಾಗಲ್ಲ, ಅಣ್ಣನ ಎಲ್ಲೂ ಹೋಗೋಕ್ಕಾಗಲ್ಲ. ಐಶು, ಏನಿಲ್ಲ ಕಣ, ಸುಮ್ಮನೆ ತಮಾಷೆ ಮಾಡಿದೆ. ಅಣ್ಣ ಬರ್ಲಾ? ನಜ್ಜಿ ನಿಂತ್ಕೋ ಇಲ್ಲಿ. ಶೋಭಾ, ಬೇಜಾರು ಮಾಡ್ಕೊಂಬೇಡ, ಅವಳು ಯಾವಾಗಲೂ ಹಿಂಗೆ ನನ್ನ ಜೊತೆ ತುಂಬ ಕ್ಲೋಸ್ ಆಗಿರ್ತಾಳೆ. ಪರವಾಗಿಲ್ಲ ಬಿಡು ಜೈ, ಅಣ್ಣ ತಂಗಿ ಅಂದಮೇಲೆ ಹಿಂಗೆ ಇರಬೇಕು. ಹೌದಾ? ಈ ಥರನಾ? ಯಪ್ಪ, ಇವಳಷ್ಟು ಟಾರ್ಚರ್ ನಮ್ಮ ಅಪ್ಪ ಅಮ್ಮನೂ ನನಗೆ ಕೊಡೋದಿಲ್ಲ ಅಕ್ಕ, ಅಷ್ಟು ಟಾರ್ಚರ್ ಕೊಡ್ತಾಳೆ. ಇರ್ಲಿ ಬಿಡು ಜೈ, ಅದೃಷ್ಟ ಮಾಡಿರ್ಬೇಕು ನಿನ್ಗೆ ಅಂತ ತಂಗಿ ಸಿಗೋದಕ್ಕೆ. ಈಗ ನಾನು ನೋಡು, ಶೋಭಾ ನನಗೆ ಸಿಗೋದಕ್ಕೆ ನಾನು ಅದೃಷ್ಟ ಮಾಡಿದ. ನಮಗೆ ಒಂದೇ ಕೊರತೆ, ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ. ಯಾಕೆ ಹಾಗೆ ಹೇಳ್ತೀಯ ವೀಣಕ್ಕ? ನಾನಿಲ್ವಾ, ನನ್ನೇ ತಮ್ಮ ಅಂತ ತಿಳ್ಕೊಳ್ಳಿ. ಸರಿ ಕಣಪ್ಪ, ಆಯ್ತು. ವೀಣಕ್ಕ, ಪಾಯಸ ಹಾರ್ಕೊಂಡು ಹೋಗ್ತದೆ, ಸ್ವಲ್ಪ ತಿನ್ನೋಗಿ ನೀನು. ಜೈ, ತಿಂತೀನಿ. ನೀವು ತಿನ್ನಲ್ವಾ? ಹ್ಞೂ ಅಕ್ಕ, ಬಂದೆ, ಒಂದೆರಡು ನಿಮಿಷ. ಸರಿ ಶೋಭಾ, ಮಾತಾಡ್ಕೊಂಡು ಬಾ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊತೀನಿ, ಸರಿನಾ? ಸರಿ ಅಕ್ಕ, ಆಯ್ತು. ಆಮೇಲೆ ವೀಣಕ್ಕ, ನಿಮ್ಮ ಲಗೇಜ್ ಬ್ಯಾಗ್ಗಳೆಲ್ಲನೂ ಗೆಸ್ಟ್ ರೂಮಲ್ಲಿ ಇಟ್ಟಿದ್ದೀನಿ, ಎಲ್ಲರೂ ಅಲ್ಲೇನೆ ರೆಸ್ಟ್ ಮಾಡಿ. ಆಯ್ತು ಬಿಡು ಜೈ. ಆಮೇಲೆ ಅಕ್ಕ, ಊಟ ಎಲ್ಲ ರೆಡಿ ಇದೆ ಆಯಿತಾ? ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ, ಆರಾಮಾಗಿ ಊಟ ಮಾಡಿ. ಈ ಭಟ್ರಿಗೆ ಹೇಳ್ಬಿಟ್ಟು ಮಾಡಿಸಿದ್ದಾರೆ ಅಪ್ಪ. ಹೌದಾ? ಹ್ಞೂ ಅಕ್ಕ, ಹೇಗಿದ್ರು ಮನೇಲಿ ಇನ್ನೂ ಜನ ಇದ್ದಾರಲ್ವ, ಮದುವೆ ಮನೆ ಅಂದಮೇಲೆ, ಹಾಗಾಗಿ ಭಟ್ರೆ ಮಾಡಿದ್ದಾರೆ. ಚೆನ್ನಾಗಿದೆ ಅಡುಗೆ ಎಲ್ಲ, ಊಟ ಮಾಡಿ. ಸರಿ ಜೈ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಓಕೆನಾ? ಸರಿ ಅಕ್ಕ, ಆಯಿತು. ಸೋಬಿ, ನಾನು ಹೋಗಿರ್ತೀನಿ, ಬಾ. ಏನು ಮಾಡ್ತಾ ಇದೆಯಾ ಬಗರಿ? ನಿಂತ್ಕೊಂಡು ನಿನ್ನ ನೋಡ್ತಾ ಇದ್ದೀನಿ. ಹೌದಾ? ಮತ್ತೆ ಇನ್ನೇನು ಮಾಡೋಣ? ಬಂದೆ, ಹಾಲು ಕುಸ್ದೆ, ಎಲ್ರಿಗೂ ಪಾಯಸ ಮಾಡಿದೆ, ಮತ್ತೆ ಇನ್ನೇನು ಮಾಡೋಣ? ಇಷ್ಟ ಆಯ್ತಾ ನಿನಗೆ ಮನೆ? ಜೈ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮನೆ. ಅಪ್ಪ ಸದ್ಯ ಇಷ್ಟ ಆಯ್ತಲ್ಲ ನಿನಗೆ, ನನಗೆ ಖುಷಿ ಆಯಿತು. ಇಷ್ಟ ಆಗಿಲ್ಲ ಅಂದರೆ ಏನು ಮಾಡ್ತಿದ್ದೆ? ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತೆ ಕೇಳಲೇಬಾರ್ದಪ್ಪ. ಆಗಲ್ಲ ಕಣೆ, ಮದುವೆ ಆಗಿ ಬರೋ ಹೆಣ್ಮಕ್ಳಿಗೆ ಮನೆ ಬಗ್ಗೆ ಸ್ವಲ್ಪ ಆ ಥರ ಇರುತ್ತೆ, ಈ ಥರ ಇರುತ್ತೆ ಅಂತೆಲ್ಲ ಕನಸು ಇಟ್ಕೊಂಡಿರ್ತಾರಲ್ವಾ, ನಿನಗೂ ಆ ಥರ ಇರುತ್ತೇನೋ ಅಂತ ಕೇಳಿದೆ ಅಷ್ಟೇ. ನಿಜ ಹೇಳ, ನಿಜವಾಗ್ಲೂ ಗಂಡನ್ನ ಪ್ರೀತಿ ಮಾಡೋರು ಮನೆ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೋಗಲ್ಲ. ನಾನು ನಿನ್ನ ನೋಡಿ ಇಷ್ಟಪಟ್ಟಿದ್ದು. ಹೌದಾ? ನಿಜವಾಗ್ಲೂ? ನಿಜ ಹೇಳಿದ್ರೆ ನೀನು ನಂಬಲ್ಲ ಬಿಡು. ಗೊತ್ತು ಬಿಡೆ ನನಗೆ. ಮತ್ತೆ
ಹೇಳು ಕೇಳ್ತೀನಿ. ನೀನು ಹೇಳು, ನಾನೇ ಕೇಳ್ತೀನಿ. ಪಾಯಸ ಮಾಡಿದ್ಯಾ? ನನಗೊಂದೇ ಒಂದು ಸ್ಪೂನು ತಿನ್ನಿಸ್ಲಿಲ್ವಲ್ಲೇ ನೀನು? ಅಯ್ಯೋ ಹೌದಲ್ವಾ ಜೈ, ಐಶು ಎಲ್ಲ ತಗೊಂಡೋಗ್ಬಿಟ್ಲು. ಪರವಾಗಿಲ್ಲ ಬಿಡು, ಇನ್ನೊಂದ್ಸರಿ ಮಾಡ್ಬಿಟ್ಟು ಕೊಡಿವಂತೆ. ಇವಾಗ್ಲಾ? ಇನ್ನೊಂದ್ಸರಿ ಮಾಡೋಕ್ಕಾಗಲ್ಲಪ್ಪ ನನ್ನ ಕೈಲಿ. ನೋಡ್ದಾ, ನನ್ನ ಮೇಲೆ ಇಷ್ಟೇ ಕಣೆ ನಿನಗೆ ಪ್ರೀತಿ ಇರೋದು. ಆಗಲ್ಲ ಜೈ, ಸುಸ್ತಾಗಿದೆ, ಬೆಳಗ್ಗೆ ಮಾಡ್ಕೊಡ್ತೀನಿ. ಬೆಳಗ್ಗೆ ಯಾರು ತಿಂತಾರೆ? ನನಗೆ ಈಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸರಿ ಬಿಡು, ಒಂದು ಮುತ್ತು ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಯಪ್ಪ, ನಿಜವಾಗ್ಲೂ ಶುಭ, ನೀನ ಹೇಳ್ತಾ ಇರೋದು ಈ ಮಾತು? ನನಗೆ ಗೊತ್ತು ನೀನೇನು ಅಂತ. ಗೊತ್ತು ಕಣೆ, ನಿನಗೆಲ್ಲ ಗೊತ್ತಿದ್ದು ಮಳ್ಳಿ ಥರ ನಾಟಕ ಮಾಡ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆಲ್ಲ ಗೊತ್ತಿದೆ ಅಂತ ನಿನಗೂ ಗೊತ್ತಿದ್ದು ಕೂಡ ಬಂದು ಏನಕ್ಕೆ ಈ ಥರ ಎಲ್ಲ ಆಡ್ತೀಯ ಅನ್ನೋದು ನನಗೂ ಗೊತ್ತಿದೆ. ಹೌದಾ? ಏನಕ್ಕೆ? ನೋಡು, ನೀನು ಈ ಥರ ತರಲ ಮಾಡ್ತೀಯ ಅಂತ ನನಗೆ ಗೊತ್ತು. ಗೊತ್ತಿದ್ದು ಮತ್ತೆ ನನ್ನ ಹತ್ರ ಹೇಳಿಸ್ಕೊಂಡ್ಬಾರ್ದಪ್ಪ. ಸರಿ, ಏನಿವಾಗ? ಏನು ಇಲ್ಲ, ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ. ಸ್ವಲ್ಪ ಏನಾದರೂ ಊಟ ಕೊಟ್ರೆ ಹೋಗ್ಬಿಡ್ತೀನಿ. ಜೈ, ಊಟ ಎಲ್ಲ ರೆಡಿ ಇದೆ ಅಲ್ವಾ? ನಡಿ ಎಲ್ಲ ಊಟ ಮಾಡೋಣ. ಓವರಾಗಿ ಆಡ್ಬೇಡ. ಇಷ್ಟೊತ್ತು ಏನು ಹೇಳ್ದೆ ನೀನು? ನೋಡು ಜೈ, ಇದು ಅಡುಗೆ ಮನೇಲಿ ಬಂದಿದ್ರೆಲ್ಲ ಮಾಡಿದ್ರೆ ನೀನು ಅಷ್ಟೇ. ನಿನಗೆ ಏನೇ ಮಾಡಿದೆ ನಾನು? ಮಾಡಬಾರ್ದು. ಲೂಸ್ ಥರ ಆಡ್ತಾಳೆ ಹಂಗೇನೆ. ಸರಿ ನಡೀರಿ ಹೋಗೋಣ. ನಿಮ್ಮಮ್ಮ ನಿಮ್ಮ ಅಜ್ಜಿ ಯಾರಾದರೂ ಬಂದರೆ? ಬರಲಿ ಬಿಡು. ನಿನ್ಗೇನು ಅನ್ಸಲ್ವಾ? ಏನು ಅನ್ನಿಸ್ಬೇಕಾಗಿತ್ತು? ಜೈ ಅವ್ರೇನಾದರೂ ಅನ್ಕೊಂತಾರೆ. ಅಯ್ಯೋ ಲೂಸು, ಅವ್ರು ಮದುವೆ ಮಾಡಿರೋದು ಏನಕ್ಕೆ? ಅದಕ್ಕೆ ಅಂತ? ಶೋಭಾ, ಓವರಾಗಿ ಆಡ್ಬೇಡ ಕಡೆ. ನಾವಿಬ್ರು ಹೊಸ ಗಂಡ ಹೆಂಡ್ತಿ, ಅದೆಲ್ಲ ಕಾಮನ್ನು. ಅದರಲ್ಲಿ ಏನು ತಿಳ್ಕೊತಾರೆ? ನೀನು ಯಾಕೆ ಹಿಂಗೆ ಆಡ್ತೀಯಾ? ಸರಿ, ಇವಾಗ ನಡೀರಿ ಹೋಗೋಣ. ಸರಿ, ನಾನು ಕೇಳಿದ್ದೇನು ಮಾಡ್ದೆ ಹೇಳು? ಏನೂ ಇಲ್ಲ, ನಡಿಬೇಕು ಇವಾಗ ಅಷ್ಟೇ. ನನ್ನ ಬಂಗಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಇವತ್ತು. ಆದರೆ ಒಂದೇ ಒಂದು ಮುತ್ಕೊಡೆ ಅಂದರೆ ಗೋಳ ಆಡ್ತಾಳೆ ಹಂಗೇನೆ. ಏನೋ ಇವಳೇನಾದರೂ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಥರ. ಕೊಡ್ತೀನಿ, ಆದರೆ ನಾನು ಇಲ್ಲೆಲ್ಲ ಕೊಡಲ್ಲಪ್ಪ. ಆದರೆ ಏನು ಮಾಡೋದು? ಇವತ್ತು ನೀನು ನನ್ನ ರೂಮಿಗೆ ಬರೋಂಗೇ ಇಲ್ಲ. ನಮ್ಮಮ್ಮ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಹೌದಾ ಜೈ? ಮತ್ತೆ ನಾನು ಎಲ್ಲಿರಬೇಕು? ಎಲ್ಲಿರ್ತೀಯ ಅಂದರೆ ಅಕ್ಕ ಜೊತೆ, ನಿಮ್ಮ ಅತ್ತೆ ಜೊತೆ ಇರಬೇಕು. ಇರ್ತೀನಿ ಬಿಡು ಜೈ, ಅವ್ರ ಜೊತೆ ಆದರೆ ಇರ್ತೀನಿ. ಆದರೆ ನಾನು ಒಬ್ಬಳೇ ಮಾತ್ರ ಎಲ್ಲೂ ಇರಿಸ್ಬೇಡಿ. ಕೋತಿ, ನಿನಗೊಬ್ಳಿಗೆ ಎಲ್ಲಿರ್ಸಕ್ಕೆ ಹೋಗೋಣ? ನಿಮ್ಮ ಅಕ್ಕ ಜೊತೆ ಇರಬೇಕು, ಆದರೆ ನನ್ನ ಜೊತೆ ಇರಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ಅದಕ್ಕೆ ಆಮೇಲೆ ನೀನು ಇವಾಗ ಹೋಗ್ಬಿಟ್ರೆ ರೂಮ್ ಸೇರ್ಕೊಂಡ್ಬಿಡ್ತೀಯ. ಆಮೇಲೆ ನನಗೆ ಸಿಗ್ತೀಯೋ ಸಿಗಲ್ವಾ? ಪ್ಲೀಸ್ ಒಂದೇ ಒಂದು ಮುತ್ಕೊಡೆ. ಕೊಡಲ್ಲ ಅಂದರೆ ಕೊಡಲ್ಲ, ಹಿಂಗೆ ಗೊಳಿಕೊಬೇಕು ನಿನಗೆ. ಹೌದಾ? ನಿಜವಾಗ್ಲೂ ನಾನು ಹತ್ಬಿಡ್ತೀನಿ ಅಷ್ಟೇ. ನೀನು ಗೊಳಕ್ಕೆಲ್ಲ ಬರುತ್ತಾ? ಅಳು ನೋಡೋಣ. ಯಾಕೆ, ಒಂದ್ಸರಿ ಅಳಿಸಿದ್ಯಲ್ಲ ಅವಾಗಲೇ. ಅಯ್ಯೋ ಬೇಡ ಬೇಡಪ್ಪ, ನೀನು ಅಳೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಕೊಡೆ ಶೋಭಾ, ಪ್ಲೀಸ್ ಹೋಗ್ಬಿಡ್ತೀನಿ. ಒಂದೇ ಒಂದು ಮುತ್ಕೊಡೆ. ಜೈಲ್ ಲೂಸ್ ಥರ ಆಡ್ಬೇಡ, ಯಾರಾದರೂ ಬರ್ತಾರೆ ನೋಡಿ ಇವಾಗ ನಿನಗೆ. ಸರಿ ಬಿಡಪ್ಪ, ನಿನ್ಗೆ ಇಷ್ಟ ಇಲ್ಲ ಅಂದರೆ ನಾನು ಯಾಕೆ ಫೋರ್ಸ್ ಮಾಡಬೇಕು ನಿನಗೆ? ಹಾಗಲ್ಲ ಜೈ. ಹಾಗೂ ಇಲ್ಲ ಹೀಗೂ ಇಲ್ಲ. ಸರಿ ಹೋಗು, ನಾನು ಹೋಗ್ತೀನಿ. ಬಾಯ್. ನನ್ಗೊಬ್ಳಿಗೆ ಬಿಟ್ಟು ಎಲ್ಲೋ ಹೋಗ್ತೀಯಾ ನೀನು? ಎಲ್ಲೋ ಹೋಗ್ತೀನಿ, ಹೋಗು. ನಾನು ಇನ್ನು ರಾತ್ರಿಗೆ ಬರೋದು. ಅಷ್ಟೇ, ನಿನ್ಗೆ ಹಂಗೆಲ್ಲ ಮಾಡಿದ್ರೆ ಎಲ್ಲೂ ಹೋಗ್ಬಾರ್ದು, ಮನೇಲೇ ಇರ್ಬೇಕು ನೀನು. ಹೋಗ್ತೀನಿ ಕಣೆ, ನನ್ನ ಫ್ರೆಂಡ್ ಜೊತೆಲ್ಲ ಸುತ್ತಾಡೋಕೆ ಹೋಗ್ತೀನಿ ನಾನು ಇವಾಗ. ನಾನು ಇನ್ನು ನೈಟ್ 12 ಗಂಟೆಗೆ ಬರೋದು. ಜೈ ಅಷ್ಟೇ, ನಾನು ನಿಜವಾಗ್ಲೂ ನೀನು ಇಲ್ಲಾಂದ್ರೆ ಒಂದು ಕ್ಷಣನೂ ನನ್ನ ಕೈಲಿ ಇರೋಕ್ಕಾಗಲ್ಲ ಇಲ್ಲಿ. ಮತ್ತೆ ಕೇಳಿದ್ ಕೊಟ್ರೇನೆ ನಾನು ಇರೋದಿಲ್ಲ ಅಂದರೆ ನಾನು ಇರಲ್ಲ. ಸರಿ ಬಿಡು, ಆಮೇಲೆ ಕೊಡ್ತೀನಿ. ಎಷ್ಟೊತ್ತು? ಅರ್ಧ ಗಂಟೆ ಬಿಟ್ಕೊಂಡಾ? ಊಟ ಮಾಡಿದ್ಮೇಲೆ. ಲೇ ಅಪ್ಪ ಜಯಕುಮಾರ. ಅಜ್ಜಿ ಹೇಳಿ. ಅಲ್ಲ ಕಣಪ್ಪ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಿ? ಆ ಸೋಬ ಹೊಟ್ಟೆ ಎಸ್ಕೊಂಡು ಬರ್ರಪ್ಪ ಊಟ ಮಾಡಿವ್ರಂತೆ. ಅಜ್ಜಿ ಬಂದ್ವಿ, ನಡೀರಿ. ಸೋಬ, ಏನು ಹೆದರ್ಕೋಬೇಡ ಕಣವ, ಆಯ್ತಾ? ನಾನು ನಿಮ್ಮ ಅಜ್ಜಿ ಇದ್ದಂಗೆನಿ. ಆಮೇಲೆ ನಿಮ್ಮ ಅತ್ತೆ ಅವರಲ್ಲ, ಹಂಗೆ ತಿಳ್ಕ ನಾನು. ಏನು ಬೇಜಾರು ಮಾಡ್ಕೋಬೇಡ. ಇಲ್ಲ ಅಮ್ಮ, ಏನು ಬೇಜಾರು ಮಾಡ್ಕೊಳಲ್ಲ. ಹೊಸ ಮನೆ ಹೊಸ ಜಾಗ, ನಿನಗೂ ಒಂದು ಸ್ವಲ್ಪ ಮುಜುಗಾರ ಆಗ್ತತೆ. ಆಮೇಲೆ ಜಯಕುಮಾರ, ನೋಡಿ ಈಗಲೇ ಹೇಳ್ತಾ ಇದ್ದೀನಿ, ನೀನು ಎಂಡ್ರನ್ನ ಬಿಟ್ಟು ಎತ್ತಲು 5 ನಿಮಿಷನೂ ನೀನು ಕತ್ಲಂಗಿಲ್ಲ, ಜೊತೆಗೇ ಇರಬೇಕು. ಹೌದಾ ಅಜ್ಜಿ? ಹಂಗಾದ್ರೆ ರಾತ್ರಿ ಶೋಭಾ ನನ್ನ ಜೊತೆಲೇ ಇರ್ತಾಳಾ? ಅಯ್ಯಯ್ಯಯ್ಯ, ನಾನು ಹೇಳಿದ್ದು ಹಂಗಲ್ಲ ಕಣ. ಏನೇನೋ ಮಾತಾಡ್ತಾನೆ. ನಾನು ಹೇಳಿದ್ದು ಇವಾಗ. ಇನ್ನೂ ಒಂದು 2-3 ದಿವಸ ಸೋಬನ ಜೊತೆಗೆ ಇರು, ಎತ್ತಲು ಹೋಗ್ಬೇಡ ಅಂತ. ರಾತ್ರಿ ನಿನ್ನ ಜೊತೆಗೆ ಯಾಕಿರ್ತಾಳೆ? ಇನ್ನೂ 1 ವಾರ ಅವಳಿ ಜೊತೆಗೆ ಇರಂಗಿಲ್ಲ. ಹೌದಾ? ಇನ್ನೂ 1 ವಾರನಾ ಅಜ್ಜಿ? ಇನ್ನೂ 1 ವಾರ ತಕ್ಕನು ಸೋಬಾ ನಿನ್ನ ಜೊತೆಗೆ ಇರಂಗಿಲ್ಲ, ಅರ್ಥ ಆಯ್ತಾ? ಅವಳು ಅವ್ರ ಅಕ್ಕಯ್ಯ ಅವ್ರ ಅತ್ತೆ ಜೊತೆಗೆ ಇರ್ತಾಳೆ, ಇಲ್ಲ ನನ್ನ ಜೊತೆಗೆ ಇರ್ತಾಳೆ. ಸರಿ ಅಜ್ಜಿ, ಆಯ್ತು. ಅಯ್ಯಯ್ಯಯ್ಯ, ಏನು ಎಂಡ್ರೂ ಹಿಂಗೆ ಇಕ್ಕಂತೇನೇನೋ ಅನ್ನಂಗೆ ಆಡ್ತಾನೆ ಹಂಗೇನೆ. ನೋಡ್ತೀನಿ. ಅಯ್ಯೋ ಅಜ್ಜಿ, ಏನು ಇಲ್ಲ ಹೋಗ್ರಿ, ಏನು ನೋಡಬೇಡಿ. ಆಯ್ತು ಕಣಪ್ಪ, ಹಿಂಗೆ ಸಂದಕ್ಕಿದ್ರೆ ನಮಗೂ ಸಂತೋಷನೇ. ನಮಸ್ಕಾರ ಸ್ನೇಹಿತರೆ, ನೋಡ್ರಿ ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಕೊಡಿ. ಇನ್ನು ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಇವತ್ತಿನ ಸ್ಟೋರಿ ಜೈ ಮತ್ತು ಶೋಭಾ ಸ್ಟೋರಿ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಇದೇ ಥರ ಸ್ಟೋರಿನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಇವತ್ತಿನ ವಿಡಿಯೋ ನಾಳೆನೂ ಕಂಟಿನ್ಯೂ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ವಾಚ್ ಮಾಡ್ತಾ ಇರಿ.